ಹೋಗಿರುವಂಥ ಹೆಣ್ಣು ಮಕ್ಕಳು ನಮ್ಮ ಮ್ಯಾಲ ಏನೂ ಆಶೆ ಮಾಡಂಗಿಲ್ಲ. ಬರೀ ಒಂದು ಚೆರಿಗೆ ನೀರ, ಒಂದು ಹೊತ್ತಿನ ಊಟ, ಒಂದು ಸೀರೆ, ಇದನ್ನು ಬಿಟ್ಟರು ನೀವು ಏನು ನಿಮ್ಮದಿಂದ ಆಶೆ ಮಾಡಂಗಿಲ್ಲ. ನಾನು ತವರು ಮನೆಗೆ ಹೋಗಲಿ. ಈ ಕೊಟ್ನಾಳ ಗ್ರಾಮದವರಿಗೆ ಪರದೇಶಿ ಹೆಣ್ಣುಮಕ್ಕಳು ಇದ್ದು ಅಂದರೆ, ಒಂದು ವೇಳೆ ನಿಮ್ಮ ತಾಯಿ ತಂದೆ ಇರಲಿಲ್ಲ, ಬರೀ ಅಕ್ಕಂಗ್ಯರ ಇಷ್ಟೇ, ಆಗಾಗ ಸುದ್ದಿ ತಗೋದು. ಯಾಕೆ ಆ ಹೆಣ್ಣು ಮಕ್ಕಳು ಗಂಡನ ಮನೆಯೊಳಗೆ ಗಂಡ ಕಾಡ್ತಿದ್ದ, ಅತ್ತಿ ಕಾಡ್ತಿದ್ದಳು, ಮಾವ ಕಾಡ್ತಿದ್ದ, ಭಾವ ಮೈದುನರು ನೆಗೆಣಿ ನಾದನಿದ್ಯಾರು ಕಾಡ್ತಿದ್ರು ಅಂದ್ರೆ ಅವರು ನನ್ನ ತವ್ರ ಮನೆಯವರೇ ನನಗೆ ಗತಿ ಹಾರ ಅಂತ ಗತಿ ಅದಾರ ಅಂತ ತಿಳ್ಕೊಂಡು ತವ್ರ ಮನೆಯ ಸಂತೋಷದಿಂದ ಆ ದುಃಖೆಲ್ಲ ಮರಿಬೇಕು ವಿನಾ ಆ ಹೆಣ್ಣು ಮಕ್ಕಳಿಗೆ ಎಂದೂ ದುಃಖ ಕೊಡಬಾರದು. ಯಾಕ ಹೆಣ್ಣಿಗೆ ಗತಿ ಒಂದು ಗಂಡನ ಮನೆ, ತಪ್ಪಿದ್ರೆ ತವ್ರ ಮನೆ. ನಿಮಗೊಂದು ಮಾತು ಹೇಳ್ತೀನಿ, ನಿಮ್ಗೆ ಯಾರೇ ಅಕ್ಕ ತಂಗ್ಯಾರು ಇವತ್ತು ಜಟ್ಟಿಂಗರಾಯನ ಜಾತ್ರೆಗೆ ಬರಲಿ, ಮಧ್ಯದೊಳಗೆ ಬರಲಿ, ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಅಂಗಳಾಗ ಬಂದು ನಿತ್ತರಂದ್ರೆ ಆ ಹೆಣ್ಣು ಮಕ್ಕಳು ಹೊಳ್ಳಿ ಹೋಗುವ ಹೊತ್ನ್ಯಾಗ ನಮ್ಮ ಮನೆ ಕಡೆ ನಮ್ಮ ಬಾಗಲ ಕಡೆ ಮುಖ ಮಾಡಿ ಅವ್ರ ಕಣ್ಣೀರು ಹಾಕಲಾರ್ದಂಗ ತಾವೆಲ್ಲ ನಡೆಸಿ ಕೊಡ್ಬೇಕಂತ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ. ಬಂಧುಗಳು, ಕೈ ಮುಗಿದು ಯವ ನೀವು ಕೂಡ ಗಂಡನ ಮನೆಯಿಂದ ನಿಮ್ಮ ಮನೆಯಿಂದ ಹೋಗಿರುವಂಥ ಆ ಹೆಣ್ಣು ಮಗಳು ನಿಮ್ಮ ಮನೆಗೆ ಬಂದಳಂದ್ರೆ ಆಕೆ ನಿಮ್ಮ ಗಂಡನ ತಂಗಿ ಅಲ್ಲ, ಗಂಡನ ತಂಗಿ ಅಂತ ಆಕೆಗೆ ನೋಡಬೇಡ್ರಿ. ಈಕೆ ನನ್ನ ತಂಗಿನೂ ಹೌದು, ನನ್ನ ಅತ್ತಿ ಮಾವನ ಮಗಳೀಕೆ ಅಲ್ಲ, ನಮ್ಮ ಅತ್ತಿ ಮಾವನ ಮಗಳೀಕೆ ಅಲ್ಲ, ಈಕೆನೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತ ತಾವು ನೋಡ್ರಿ ತಾಯಿ. ಯಾಕ ಒಬ್ಬ ಕವಿ ಹಾಡ್ತಾನ, ತವರೂರ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ಹಾಡ್ತೀರಿ? ತವರೂರು ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ಎಷ್ಟು ಒಬ್ಬೊಬ್ಬರಿಗೆ ಎಷ್ಟು ದುಃಖ ಆಗ್ತದೆ ಹೆಣ್ಣು ಮಕ್ಕಳಿಗೆ. ಆ ಹೆಣ್ಣು ಮಕ್ಕಳು ಬಂದು ನಮ್ಮ ಮನೆ ಮುಂದೆ ನಿಂತು ಕಣ್ಣೀರು ಹಾಕಿ ಹೋದ್ರಂದ್ರೆ ಆ ಮನಿತನ ಎಂದೂ ಉಜ್ಜಳಾಗಂಗಿಲ್ಲ. ಇದೊಂದು ಯಾವತ್ತು ನೀವು ನೆನಪಿನೊಳಗಿಟ್ಟುಬೋದು, ಯಾವತ್ತು ನೆನಪಿನೊಳಗೆ. ಹಂಗಿಲ್ಲಿ ಸೂರಾವತಿ ದುಃಖ ಭರಿತಳಾಗಿ, ಯಾಕೆ ನನ್ನ ಅಣ್ಣ ಹಿಂಗೆ ಮಾಡ್ದ, ಯಾಕೆ ಹಿಂಗೆ ಮಾಡ್ದ ನನ್ನ ಅಣ್ಣ ತಿಳ್ಕೊಂಡು ದುಃಖದಿಂದ ಅಳುತ್ತಾ ಅಳುತ್ತಾ ಕಾಲು ಕಳೆದಳು. 6 ತಿಂಗಳು ಕಳೆದು, 7 ತಿಂಗಳ, 8 ತಿಂಗಳು ಕಳೆದು, 9 ತಿಂಗಳು ಕಳಿತು. ಆದ್ರೆ ನನ್ನ ತಂಗಿಗೆ ಬುದ್ಧಿಮಾನ ಕೊಟ್ಟು ಬಂದೀನಿ. ನನ್ನ ತಂಗಿ ಹೆರಿಗೆ ಆಯಿತೋ ಸಮೀಪ ಬಂತು ಅಂತ ಒಂದು ದಿವಸ ಕೂಡ ಸುದ್ದಿ ತಗೋಲಿಲ್ಲ, ಒಂದು ದಿವಸ ಕೂಡ ಸುದ್ದಿ ತಗೋಲಿಲ್ಲ. ಮೊದಲ 5 ತಿಂಗಳಾದಾಗ ಹೆಂಗ ಬಳಗಾರ ಬಾಬಣ್ಣ ಬಳಿ ಮಾರ್ತಾ ಬಂದಿದ್ದಲ್ಲ, ಹಂಗ ಅದೇ ಬಳಗಾರ ಬಾಬಣ್ಣ ಮತ್ತು ಅದೇ ನಗರಿ ಪಟ್ಟಣಕ್ಕೆ, ಎಲ್ಲಿ ಚಂದನಗಿರಿ ಪಟ್ಟಣಕ್ಕೆ ಬಳಿ ಮಾರ್ತಾ ಬಂದ. ಸೂರಾವತಿ ಮನೆಗೆ ಹೋಗಬೇಕು ಅಂತ ಇಚ್ಛಾಯಿತು, ಆತನಿಗೆ ಇಚ್ಛಾಯಿತು. ನನ್ನ ತಾಯಿ ಸೂರಾವತಿ ನಾನು ಹಿಂದೆ ಬಂದಾಗ ನನಗೆಷ್ಟೋ ಆನಂದದ ಊಟ ಮಾಡಿಸಿರುವಂಥ ತಾಯಿ ಮನೆಗೆ ಹೋಗಬೇಕು ತಿಳ್ಕೊಂಡು ಮತ್ತೆ ಸೂರಾವತಿ ಮನೆಗೆ ಬಂದು, ಅಮ್ಮ ಸೂರಾವತಿ ಯಾರಿದ್ದಿರುವ ಮನೆ ಒಳಗೆ, ನಾನು ನಿನ್ನ ತವರ ಮನೆ ನಗರಿ ಪಟ್ಟಣದಿಂದ ಬಳಗಾರ ಬಾಬನ ಬಂದಿನಿ ತಾಯಿ, ಬಾಗಲ ತೆರಿ ಅಂದಾಗ ಸೂರಾವತಿ ಆಗಿನ ಕಾಲ ಮೊದಲ ಹೆಂಗಿದ್ದಳಂದ್ರೆ ಹಂಗೆ ಗಟ್ಟಿ ಇದ್ದಿದ್ದಿಲ್ಲ. ಸೂರಾವತಿ ಎಲ್ಲ ಅವಯವಗಳೆಲ್ಲ ಬದಲಾಗಿತ್ತು. 9 ತಿಂಗಳ ಮುಗಿಲಕ್ಕೆ ಬಂದಿದ್ದು ತಾಯಿಗೆ. ಬಾಬಣ್ಣ ನನ್ನ ಪಾಲಿನ ದೇವರಪ್ಪ, ನಾ ಯಾವಾಗ ನೆನೆಸ್ತೀನಲ್ಲ ಅವಾಗ ನೀ ಬರ್ತೀಯಪ್ಪ. ಈಗ ಸಂತೋಷದಿಂದ ಊಟ ಮಾಡು. ನನ್ನ ಅಣ್ಣ ಯಾಕೋ ನನ್ನ ಸುದ್ದಿ ತಗೊಂಡಿಲ್ಲ, ಯಾಕೋ ಮರ್ತಿರಬಹುದು, ನೀ ಹೋಗು. ನನ್ನ ಅಣ್ಣನಿಗೆ ನಿನ್ನ ತಂಗಿಗೆ 9 ತಿಂಗಳು ಮುಗಿದು ಇನ್ನೇನು ಕೆಲವು ದಿನದೊಳಗೆ ಹೆರಿಗೆ ಆಗ್ತದಂತ ನನ್ನ ಅಣ್ಣಗೆ ಸುದ್ದಿ ತಿಳಿಸು. ತವ್ರ ಮನೆ ಮೇಲೆ ಭಾಳ ಆಸೆ ಆಗ್ಯದಪ್ಪ, ನನಗೆ ಭಾಳ ಆಸೆ. ನೋಡ್ರಿ ಎಷ್ಟು ಆಸೆ ಇರ್ತದೆ ಹೆಣ್ಮಕ್ಳಿಗೆ ತವ್ರ ಮನೆ ಮೇಲೆ.
ತಾಯಿ ತಂದೆ ತವ್ರ ಮನೆ ಮೇಲೆ ಎಷ್ಟೇ ತಿರಸ್ಕಾರ ಮಾಡಿದ್ರು ಒಂದು ದಿವಸರೇ ನನಗೆ ಕರುಣಾ ತೋರ್ಯಾರಂತ ಆಶೆ ಮಾಡಿ ಆಯಿತು ತಾಯಿ ಅಂತ ತಿಳ್ಕೊಂಡು ಬಳಗಾರ ಬಾಬಣ್ಣ ಹೊಳ್ಳಿ ಬೇಗನೆ ಬಂದು ನಗರಿ ಪಟ್ಟಣಕ್ಕೆ ಬಂದು ನಾರಾಯಣಗೌಡರಿಗೆ ಸುದ್ದಿ ತಿಳಿಸಿದಾಗ ನಾನು 4 ತಿಂಗಳ ಹಿಂದೆ ವಿಷ ಬೆರೆಸಿ ಬುದ್ಧಿಮಾನ ಕೊಟ್ಟು ಬಂದಿದ್ದೆ, ಅದನ್ನು ಸೂರಾವತಿ ಗರ್ಭಪಾತ ಅದಂಗೆ ಕಾಣಲ್ಲ. ಇನ್ನು ಹಿಂಗೆ ಮಾಡಿದರೆ ನನಗೆ ಮುಂದೆ ಇದು ನನಗೇ ಕಂಟಕದ, ಇನ್ನು ಹಿಂಗೆ ಮಾಡಬಾರ್ದು ತಿಳ್ಕೊಂಡು ಇಬ್ಬರು ಸೂಲಿಗೆ ಕರೆಸಿ ಅವರಿಗೆ ತಾಕೀತು ಮಾಡ್ತಾನೆ. ನೋಡು, ನೀವು ಚಂದನಗಿರಿಗೆ ಹೋಗಬೇಕು, ನಮ್ಮ ತಂಗಿ ಬಾಣೆತನ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕಂದ್ರೆ ನಿಮ್ಮ 10 ಬೆರಳಿಗೆ 10 ಉಕ್ಕಿನ ಉಗುರು ಮಾಡಿಸಿಕೊಡ್ತೀನಿ. 10 ಬೆರಳಿಗೆ 10 ಉಕ್ಕಿನ ಉಗುರು ಮಾಡಿಸಿಕೊಡ್ತೀನಿ. ಆ ಕೂಸು ತಾಯಿ ಗರ್ಭದಿಂದ ಹೊರಗೆ ಬರುವ ಹೊತ್ನಾಗೆ ಆ ಕೂಸಿನ ಕುತ್ತಿಗೆ ಹಿಚ್ಚಿಗೆ ಚೂಟಿ ಬಿಡ್ರಿ, ಅಲ್ಲೇ ಪ್ರಾಣ ಹೋಗ್ರಿ. ಯಾಕ್ರಿ ಹಿಂಗೆ ಮಾಡಬಹುದು ಮನುಷ್ಯ? ಯಾಕ್ರಿ ಹಿಂಗೆ ಮಾಡಬಹುದು? ಪಾಪ ಇಂಥದ್ದು ಏನು ದ್ರೋಹ ಮಾಡಿರ್ಬೇಕ್ರಿ ಸೂರಾವತಿ, ಏನು ದ್ರೋಹ ಮಾಡಿರ್ಬೇಕು? ಎಂಥ ಕೆಟ್ಟ ಭಾವ ಇರ್ತದೆ ಒಬ್ಬೊಬ್ಬರಲ್ಲಿ, ಎಷ್ಟು ರಾಕ್ಷಿ ಗುಣ ಇರ್ತಾವ ಒಬ್ಬೊಬ್ಬರ ಬಲ್ಲಿ. ಪಾಪ ಬೆನ್ನಿಗೆ ಬಿದ್ದ ತಂಗಿ ಎಷ್ಟೋ ವರ್ಷದ ಮೇಲೆ ಫಲಸಂತಾನ ಪಡ್ಕೊಂಡಾಳಂದ್ರೆ ಎಲ್ಲಿಲ್ಲದೋ ಸಂತೋಷ ಪಡಬೇಕು. ಏನು ತಂಗಿ ಅಂಶನೇ ಬೆಳಿಗುಡ್ಬಾರ್ದ ನಾನಾ ಪರಿಯಾಗಿ ಕಾಡಿರುವಂತ ನಾರಾಯಣಗೌಡ ಸೂಲಿಗೆ ತೆರೆ ಹೇಳ್ತಾರೆ, ಗೌಡ್ರೆ ನೀವು ಊರು ಗೌಡ್ರು, ನಗರಿ ಪಟ್ಟಣದ ಅರಸರು, ನಿಮ್ಮ ಮಾತು ಕೇಳಿ ನಾವು ಇದನ್ನು ಒಪ್ಕೋತೀನಂತ ನೀವು ತಿಳ್ಕೊಬೇಡ್ರಿ. ಈ ಶಿಶು ಹತ್ಯೆ ಮಾಡೋದು ಮಾ ಪಾಪದ, ನಾವು ಈ ಕೆಲಸ ಮಾಡಂಗಿಲ್ಲ ಅಂತ ಅವರು ಒಪ್ಪಲಿಲ್ಲ. ಆದರೂ ನಾರಾಯಣಗೌಡ, ನಿಮಗ ಏನು ಬೆಳ್ಳಿ ಬಂಗಾರ ಬೇಕು, ಏನು ನನ್ನ ಅರ್ಧ ಆಸ್ತಿ ಬೇಕು, ನೀವು ಏನು ಬೇಕಾದ ಬೇಡ್ರಿ, ಸಂಪತ್ತು ಬೇಡ್ರಿ, ಹಣ ಬೇಡ್ರಿ, ಏನು ಬೇಕು ಬೇಡ್ರಿ, ಆದರೆ ಈ ಕೆಲಸ ಮಾಡಬೇಕಂತ ಹೇಳಿ ಆ ಸೂಲಿಗಿತ್ತಿ ಸುಬ್ಬವ್ವ ಮತ್ತು ನಡಹಿಡಿ ನಾಗವನ್ನು ಒಪ್ಪಿಸಿ ಚಂದನಗಿರಿ ಪಟ್ಟಣಕ್ಕೆ ಕೊಟ್ಟು ಕಳಿಸ್ತಾನೆ. ಚಂದನಗಿರಿ ಪಟ್ಟಣ ಕೊಟ್ಟು ಕಳಿಸ್ತಾನೆ. ಸೂಲಗಿತ್ತಿ ಸುಬ್ಬವ್ವ ನಡಹಿಡಿ ನಾಗವ್ವ ಬಂದರು. ಸೂರಾವತಿಗೆ ಹೆರಿಗೆ ಬ್ಯಾನಿ ಎದ್ದವ. ಹೆರಿಗೆ ಮಾಡುವ ಸಮಯದೊಳಗ ಈ ಇಬ್ರು ಸೂಲಗಿತ್ಯಾರೇನಿದ್ದಾರಲ್ಲ ಇವರು ಹೆರಿಗೆ ಮಾಡ್ಕೊಳಕ್ ಹೋದರು. ಕೂಸನ್ನು ಕೊಲ್ಲಬೇಕಂತ ಎಷ್ಟೋ ಪ್ರಯತ್ನ ಪಟ್ಟರು. 10 ಬೆರಳಿಗೆ 10 ಉಂಗರಗಳು ಹಾಕಿದರು. ಆದ್ರ ಬೀರದೇವರು ಯಾರ್ರಿ? ಯಾರು? ನಮ್ಮ ಕೂಸುಗಳೇನ್ರಿ? ನಮ್ಮ ಕೂಸುಗಳಂಗಿದ್ದೇನೆ? ಬೀರದೇವರು ಅಲ್ಲ. ಯಾರ್ಯವ? ಯಾರ್ಯವ? ನಿಮಗೆ ಹಂಗೆ ಬಿಡಲ್ಲ, ನಾ ಕೇಳೇ ಬಿಡ್ತೀನಿ. ನೀವು ಹಿಂಗೆ ಬಿಟ್ರೆ ನೀವು ಗಪ್ಪೆ ಕುಂದಿರ್ತೀರಿ. ಯಾರವ? ಬೀರದೇವರು ಯಾರು? ಪರಮಾತ್ಮ. ತಲೆಯಾಗಿರ್ರಿ, ನಿಮಗೆ ಲಕ್ಷ್ಯದಾಗ ಇಟ್ಕೋರಿ. ನಾ ಹಂಗೆ ಇದು ಹೆಂಗಾಗ್ತಂದ್ರೆ ಮುದುಕಿ ಕೌದಿ ಹೊಲ್ದಂಗೆ ನೋಡೋದ ನನ್ನ ಪರಿಸ್ಥಿತಿ. ಮತ್ತು ಹೇಳಕತ್ತೀನಿ, ನಿನ್ನಿಂದ ಹಿಡಿದು ಪರಮಾತ್ಮ ಪರಮಾತ್ಮ ಅಲ್ಲಕತ್ತೀನಿ. ಇಷ್ಟೇ ಹೇಳಕ್ಕೆ ಬರಲ್ಲಂದ್ರೆ ಏನು ಪೂಜಾರಿ ಓಣ್ಯ ಪುರಾಣ ಹಚ್ಚದು ಹೊತ್ತ ಏನು ಬರೀ ಚಜಕ್ ಪಡೆದು ಬಂದವನತ್ತ ಹಿಂಗಂತ. ತರ ಕುಳಿಬೇಕಲ್ಲ, ತರ ಕುಳಿಬೇಕಲ್ಲ ಪರಮಾತ್ಮ. ಮುದುಕಿ ಕೌದಿ ಹೊಲ್ದಳ್ರಿ 6 ತಿಂಗಳು ಕೌದಿ ಹೊಲ್ದಾಳ್ರಿ. ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ನೋಡಿಲ್ಲ, ಮಸ್ತ್ ಕೌದಿ ಡಿಸೈನ್. ಏನು ಡಿಸೈನ್ ಹತ್ತೀರಿ ಅವು ಎಲ್ಲ? ಈಗ ಪಾಲಿಸ್ ಫರ್ಶಿ ಬಂದವ. ಈಗ ಏನು ಮಾಡ್ತೀರಿ? ಬರೀ ಧಾರದಾಗ ಡಿಸೈನ್ ತೆಗಿತಿದ್ರು ಹಿಂದಕ್ಕಿನ ಮುದುಕ್ಯಾರು. ಏನು ಕೌದಿಗಳು ಹೊಲ್ದೇ ಹೊಲ್ದಾಳ 6 ತಿಂಗಳು. ಮಸ್ತ್ ಕೌದಿ ಮುಗೀತು. ಓಣ್ಯಾನವ್ರಿಗೆ ಎಲ್ಲರಿಗೆ ಕರೆಸಿ ನೋಡ, ಆಯಿ ನೋಡ ಏನು ಕೌದಿ ಅಂತ ಭಾರಿ. ಆಕೆ ಹೆಸರೇ ಕೌದಿ ಆಯಿ ಇತ್ತು ರೀ. ಮಣ್ಣಗಂಡು ಹೊಲ್ದು ಎದ್ದು ನಿಂತು ಜಾಡಿಸ್ತಾಳ್ರಿ. ಪಳ 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 ಹುಚ್ಚು ಬಿದ್ದು ಅಟ್ಟು ಒಳ್ಳಕ್ಕೆ ಚಾಲು ಮಾಡ್ತಿರ್ತಾರೆ. ಬಾಯಾಗ ಮಣ್ಣು ಯಾವಕ್ಕಿನ ಎದುರು ಬಿತ್ತೇನಿದ್ರ ಮ್ಯಾಗ
ಅದ್ರ ಹೆಣ ಒಂದು ಎರಡು ಹೆಣ್ಮಕ್ಳು ಇವ್ರು ಹೆಣ ಎತ್ತಲಿ ಯಾವ್ಕರು ಬಾಯಾಗ ಮಣ್ಣು ಯಾವ್ದ್ರ ಕಣ್ಣು ಬಿತ್ತು ಯಾವ ತಕ್ಕಿ ಕಣ್ಣು ಬಿತ್ತು ಆಕಿನ ಎದ್ರ ಎಂಥದ ಆಕಿನ ಎದ್ರ ಮಂಜಾಲಿ ಆಕಿಗೆ ಹಂಗಾಲಿ ಹಿಂಗಾಲಿ ಒಂದು ಸೌನ್ ಬೈದೇ ಬೈತಾಳ. ಯಾಕೆ ಹುಚ್ಚಿದ್ರಿ ಅದು ಹಿಂದ ದಾರಕ್ಕೆ ಅದು ಗಂಟೆ ಹಾಕಿಲ್ರಿ ಕೌದಿ ಹೊಲ್ದೇ ಹೊಲ್ದಾಳ. ನೀವು ಗಂಟು ಹಾಕೋರಿ ವಾ ನಾ ಎಲ್ಲಿ ಹೇಳ್ತೀನಿ ಗಂಟು ಹಾಕ್ರಿ, ಗಂಟು ಹಾಕ್ಲಾರ ಕೌದಿ ಹೊಲ್ದಂಗೆ ಆಗಿರಬಾರ್ದು. ಪರಮಾತ್ಮ ನಡಹಿಡಿ ನಾಗವ್ವ ಸೂಲಗಿತ್ತಿ ಸುಬ್ಬವ್ವ ಬಂದು ಹೆರಿಗೆ ಮಾಡುವ ಸಮಯದೊಳಗೆ ಇವರು ಏನು ನಾನಾ ಪರಿದಿಂದ ಏನೆಲ್ಲ ಪ್ರಯತ್ನ ಪಟ್ಟರು, ಕೂಶಿನ ಕೊಲ್ಲಬೇಕಂತ ಪ್ರಯತ್ನ ಪಟ್ಟರು. ಆದರೆ ಭೀರದೇವರು ಹೊಟ್ಟ್ಯಾಂದ ಬರುವ ಹೊತ್ನಾಗೆ ನಡಹಿಡಿ ನಾಗವನ ಸೊಂಟಕ್ಕೆ ಬಕ್ಕಂತ ಒದ್ದು ನಡ ಸೊಂಟ ಮುರದ ಸೂರ. ಯಾರದು? ನಡಹಿಡಿ ನಾಗವನ ಸೊಂಟ ಮುರದ. ಸೂಲಗಿತ್ತಿ ಸುಬ್ಬವ್ವ ಬಾಯಾನ ಹಲ್ಲು ಮುರಿದ. ಬಾಯಾನ ಹಲ್ಲು ಮುರಿದು ಭೀರದೇವರು ಹುಟ್ಟಿ ಬಂದ ಏಕೈಕ ಜಗತ್ತಿನೊಳಗೆ ಹುಟ್ಟುವತ್ನಾಗೆ ಎಂಥ ಲೀಲಾ ಮಾಡಿದ ದೇವರ ಜಗತ್ತಿನ ತುಂಬ ಆಯ್ಕೆ ಮಾಡಿದರೆ ಎಲ್ಲಿನೂ ಇಲ್ಲ. ಒಬ್ಬನೇ ಒಬ್ಬ ಹೊಂಡತನ. ಯಾರು? ಭೀರದೇವರ ಕೃಷ್ಣ ಪರಮಾತ್ಮ. ಹೌದಲ್ಲ? ಹೌದಲ್ಲ? ಭೀರದೇವರ ಕೃಷ್ಣ ಪರಮಾತ್ಮ. ಯಾಕೆ ಕೃಷ್ಣ ಪರಮಾತ್ಮಗೆ ಸಾಧ್ಯ ಇತ್ತು, ಯಾಕೆ ಭೀರದೇವರಿಗೆ ಸಾಧ್ಯ ಐತ್ರಿ? ನಾವು ಬರೇ ಭೀರಪ್ಪನ ಗುಡಿ ರೀತಿಯವು. ನಾವು ಭೀರಪ್ಪ ಯಾರು ಮೊದಲು ಅರ್ಥ ಮಾಡ್ಕೋರಿ. ನಮ್ಮ ಭೀರಪ್ಪ ಯಾವ ಮೊದಲು ತಿಳ್ಕೊಳ್ರಿ. ತಿಳ್ಕೋಬೇಕು, ಅರಿಬೇಕು, ಆತನನ್ನು ಹುಡುಕಬೇಕು. ಎಂಥವ ಭೀರದೇವ, ಎಂಥವ ಭೀರದೇವ. ಇಲ್ಲಿ ಕಳವಿ ನಾರಾಯಣ ಗೌಡ ಹೆಂಗ ನಾನಾ ಪರಿದಿಂದ ಕಾಡ್ಲಕತ್ತನ ಭೀರದೇವರಿಗೆ, ಹಂಗ ಹಿಂದೊಂದು ಕಾಲದೊಳಗ ಕೃಷ್ಣ ಪರಮಾತ್ಮನಿಗೆ ಕಾಡ್ದ ತನ್ನ ಮಾವ ಕಂಸಾಸುರ. ತನ್ನ ಮಾವ ಕಂಸಾಸುರ. ಅವನು ಮಾವನೇ ರೀ. ಅವ ಕೃಷ್ಣನ ಮಾವ, ಇವ ಭೀರಪ್ಪನ ಮಾವ. ಇವ ನಾರಾಯಣ ಗೌಡ, ಅವ ಕಂಸಾಸುರ. ಅವ ಏನು ಮಾಡ್ದ? ರಾಕ್ಷಿದಳೊಬ್ಬಕ್ಕೆ ಪುತ್ನಿ ಅಂತೇಳಿ ಗವಾಯಿಗಳು ಗೊತ್ತದ ನಿಮ್ಗೆ. ಪುತ್ನಿ ಅಂತ ರಾಕ್ಷಿದಳು. ಯಾರು? ಕೃಷ್ಣ ಪರಮಾತ್ಮ ಹುಟ್ಟಿ ಬರ್ತಾನಂದ್ರೆ ಅವ ಏನು ವಿಚಾರ ಮಾಡ್ದ ನೋಡ್ರಿ. ಇಲ್ಲಿ ನಾರಾಯಣ ಗೌಡ ಬುದ್ಧಿ ಒಳಗೆ ವಿಷ ಬೆರೆಸಿರ್ಬೇಕು. ಆದ್ರೆ ಅಲ್ಲಿ ಕೌಸಾಸುರ ಏನು ಮಾಡ್ಯಾನಂತ ಕೇಳಿದರೆ ರಾಕ್ಷಿ ಆಗಿರುವಂಥ ಪುತ್ನಿಯ ಎದಿ ಒಳಗೆ ವಿಷ ತುಂಬಿ ಕಳಿಸಿದ್ದವಂತ. ಪುತ್ನಿಯ ಎದಿ ಒಳಗೆ ವಿಷ ತುಂಬಿ ಕಳಿಸ್ದ. ಕೃಷ್ಣ ಹುಟ್ಟ್ಯಾನ, ಹೋಗಿ ಅವನಿಗೆ ಎದಿಗೆ ಹಚ್ಚಿ ಹಾಲು ಕುಡಿಸೋವ್ರ ತಾಯಿ ಎಲ್ಲರೇ ಮುಕ್ಕೊಂಡಿದ್ರು ಅಂದ್ರೆ ಬೇಗನೆ ತೊಟ್ಲಾಗ ಹೋಗಿ ಆ ಕೂಸಿನ ಎತ್ಕೊಂಡು ಎದಿಗೆ ಹಚ್ಚಿ ಹಾಲು ಕುಡಿಸು, ಆ ಕೂಸು ಸತ್ತು ಹೋಗ್ತದೆ. ಆ ಪುತ್ನಿ ರಾಕ್ಷಸಿ ಬಂದಳು. ಸಮಯ ಒದಗಿ ಬಂತು. ತಾಯಿ ಕೂಸಿನ ಬಲ್ಲಿ ಇರಲಿಲ್ಲ. ಕೃಷ್ಣ ಪರಮಾತ್ಮ ತೊಟ್ಟಲೊಳಗೆ ಮಕ್ಕೊಂಡಿದ್ದ. ಕೂಸಿನ ಎತ್ಕೊಂಡಳು, ಎದಿಗೆ ಹಚ್ಚಿ ಹಾಲು ಕುಡಿಸಿದಳು. ಎದಿಗೆ ಹಚ್ಚಿ ಹಾಲು ಕುಡಿಸಿದಳು. ಹಾಲು ಕುಡಿಸ್ಯಾಳೇನು ವಿಷ ಕುಡಿಸ್ಯಾಳ್ರಿ? ವಿಷ ಕುಡಿಸ್ಯಾಳ. ಆದ್ರೆ ಕೃಷ್ಣ ಪರಮಾತ್ಮ ಬರೇ ವಿಷದ ಹಾಲು ಕುಡಿಲಿಲ್ಲ. ಆ ರಾಕ್ಷಿ ಪುತ್ನಿಯ ವಿಷ ಇಷ್ಟೇ ಜೋಗಲಿಲ್ಲ, ಎದೆ ಒಳಗೆ ರಕ್ತ ಸಹಿತ ಹೀರಿ ಪುತ್ನಿ ರಾಕ್ಷಿಯನ್ನು ಸಂಹಾರ ಮಾಡಿದ. ಶಿಶು ಇರ್ಲಕ್ಕಾಗಿ ಅವನೇ ಕೃಷ್ಣ ಪರಮಾತ್ಮ, ಅವನೇ ವಿಷ್ಣು ಪರಮಾತ್ಮ, ಇವನೇ ಭವಳೆ ಶಂಕರ, ಇವನೇ ಮಾದೇವ, ಇವನೇ 14 ಲೋಕ ತನ್ನ ಕುಕ್ಷದೊಳಗಿಟ್ಟುಕೊಂಡು ಸಲುಹುವಂತವನೇ ಜಗತ್ತಿನೊಳಗೆ ಹುಟ್ಟಿ ಬಂದಿದ್ದು ನಮ್ಮ ಚರಿತ್ರೆ ನಾಯಕ ಭೀರದೇವರ. ನಡಹಿಡಿ ನಾಗವನ ಸೊಂಟ ಮುರಿದ, ಸೂಲಗಿತ್ತಿ ಸುಬ್ಬವನ ಹಲ್ಲು ಮುರಿದ, ಹುಟ್ಟಿ ಬಂದ ಭೀರದೇವರ. ಆಗ್ತದ್ರಿ? ಹಿಂಗ ಆಗ್ತದ್ರಿ? ಆಗ್ತದನ್ರಿ? ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನಾವು ಹಂಗಿಲ್ಲ. ನಾವು ಹಂಗಿಲ್ಲ. ನಮ್ಮ ಮಕ್ಕಳು ಹಂಗೆ ಹುಟ್ಟಂಗಿಲ್ಲ. ನಮ್ಮ ಹೊಟ್ಟೆಗೆ ಹುಟ್ಟವ್ ನೋಡ್ರಿ. ಇವೇ ಆಗಳ ಹೇಳಿನಲ್ಲ, ಇದ್ಲಿ ತಿಂದು ಹಿಡ್ದೀವಿ ಹುಟ್ಟವ್ರು ನಮ್ಮ ಹೊಟ್ಟೆ. ತಂದೆ ತಾಯಿಗಳಂತ ಸಾಮರ್ಥ್ಯ ಬೇಕು. ತಾಯಿ ತಂದೆ ಎಂಥವ್ರು ಇರ್ತಾರಲ್ಲ ಅಂಥವ್ರ ಮಕ್ಕಳು. ಹೇಳಲ್ಲೇನ್ರಿ? ನಾವು ಇದ್ದಂಗೆ ಜಗ, ಅಪ್ಪಿದ್ದಂಗ ಮಗ. ನಮ್ಮ ಊರಾಗ ಮೊನ್ನೆ ಭೀರದೇವ್ರಿಗೆ ಒಂದು ಬಿರುಸು ಮಗ ಹುಟ್ಟಿದ್ರಿ ಸರ್.
ಬೀರು ದೇವ್ರಿಗಿಂತ ಬಿರುಸ್ರಿ ಮೊನ್ನೆನೇ ಹುಟ್ಟ್ಯದ ನೋಡ್ರಿ ಅದು